ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನೀನಿರಲು ಜೊತೆಯಲ್ಲಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಕೃಷ್ಣನ ಅಪ್ಪ ಅಮ್ಮ ಭಾಳ ಬೇಜಾರು ಮಾಡ್ಕೊಂಡಿದ್ರು. ಅಂದರೆ ಸೊಸೆ ಮನೆ ಬಿಟ್ಟು ಹೋಗ್ಬಿಟ್ಲಲ್ಲ ದೊಡ್ಡ ಸೊಸೆ ಅಂತ ಹೇಳ್ಬಿಟ್ಟು. ಇವಾಗ ಅವನು ಹೋಗಿ ಅಲ್ಲಿ ಕನ್ವಿನ್ಸ್ ಮಾಡಿ ಅವಳನ್ನು ಕರ್ಕೊಂಡು ಬರ್ತಾನೆ ವಾಪಸ್ಸು ಮನೆಗೆ. ಅಲ್ಲಿವರೆಗೆ ಅವಳ ಅಡ್ರೆಸ್ಸೇ ಕೊಟ್ಟಿರೋ ಊರ್ಮಿಳ ಒಂದೇ ಒಂದು ಚಿಕ್ಕ ಮನೆಯಲ್ಲಿ 4 ಜನ ಇರ್ತಾರೆ. ಅದನ್ನು ನೋಡಿ ಕೃಷ್ಣಂಗೆ ಕರುಳು ಕಿತ್ತು ಬಂದ್ಬಿಡುತ್ತೆ. ಅಯ್ಯೋ ನಮ್ಮತ್ತಿಗೆ ಈ ಥರ ಇದ್ದಾರಲ್ಲ, ದೇವತೆ ನಮ್ಮತ್ತಿಗೆ ಈ ಲೆವೆಲಲ್ಲಿ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ತುಂಬ ಫೀಲಿಂಗ್ ಮಾಡ್ಕೊಳ್ತಾನೆ. ಆಮೇಲೆ ಅವಳ ತಂಗಿ ಇರ್ತಾಳಲ್ಲ, ಅವಳ ಹತ್ರ ಕನ್ವಿನ್ಸ್ ಮಾಡಿ ಅವಳು ಎಲ್ಲಿದ್ದಾಳೆ ಅಲ್ಲಿಗೆ ಕೇಳ್ಕೊಂಡು ಹೋಗಿ ಅಲ್ಲಿ ಅವಳಿಗೆ ನೋಡಿ ಹತ್ತು ಕರೆದು ಎಲ್ಲ ಮಾಡಿ, ಅದಕ್ಕೆ ನೀವು ದೇವತೆ, ಅದಕ್ಕೆ ನೀವು ಬರಬೇಕು ವಾಪಸ್ ಮನೆಗೆ. ಈಗ ನಿಮ್ಮನ್ನು ಅವಳು ಆಚೆ ಕಳಿಸಿದ್ಲಲ್ವ, ಅವಳನ್ನು ನಾನು ಮನೆಯಿಂದ ಆಚೆ ಕಳಿಸಿ ಆಯಿತು ಅಂತ. ತಪ್ಪು ಮಾಡಿಬಿಟ್ಟೆ ಕೃಷ್ಣ, ನೀನು ಹಂಗೆ ಮಾಡಬಾರ್ದು. ಅವಳು ಏನು ನನ್ನ ಮೇಲಿನ ಸಿಟ್ಟಿಗೆ ಹಂಗೆ ಮಾಡಿರ್ತಾಳೆ, ನಿನಗೇನಾಗಿತ್ತು, ನೀನು ಯಾಕೆ ಹಂಗೆ ಮಾಡಿದೆ, ನೀನು ಮಾಡಿ ತಪ್ಪು ಕೃಷ್ಣ, ಹೋಗಿ ಕರ್ಕೊಂಬರ್ಬೇಕು, ಹಾಗೆಲ್ಲ ಮಾಡಬಾರ್ದು ಅಂತ ಮತ್ತೆ ಬೆಣ್ಣೆ ಸವರ್ತಾಳೆ. ಆಮೇಲೆ ಈ ಕೆಲಸದವರು ಎಂಥ ನಾಟಕ ಆಡ್ತಾಳೆ ಅಮ್ಮ ಅಂತ ನೋಡ್ಕೊತಾ ಇರ್ತಾರೆ. ತಂಗಿ ಕೂಡ ಭಾಳ ಚೆನ್ನಾಗಿ ಮಾತಾಡ್ತಾಳೆ ನಮ್ಮ ಶುಶ್ಗೆ ಎಲ್ಲ ಗೊತ್ತಾಗುತ್ತೆ ಅಲ್ವ ಶಿಶ್ ಅಂತ ಹೇಳ್ಕೊಂಡು ಅವಳು ಅಲ್ಲಿ ಟೈಮ್ ಪಾಸ್ ಮಾಡ್ತಿರ್ತಾಳೆ. ಇವಾಗ ಈ ಊರ್ಮಿಳ ಈಗ ಪ್ಲ್ಯಾನ್ಗೆ ಮಾಡೋದಕ್ಕೆ ತುಂಬಾ ಈಸಿ ಆಯಿತು. ಮತ್ತೆ ಅಂದರೆ ಇನ್ನು ಈಸಿ ಚೇರ್ ಮೇಲೆ ಕೂತಿದ್ದೀನಿ, ವೀಲ್ ಚೇರ್ ಮೇಲೆ ಕೂತಿದ್ದೀನಿ ಅನ್ನಂಗೆ ನಾಟಕ ಆಡ್ತಾಳೆ. ಇವಾಗಲೂ ನನಗೆ ಕಾಲೇ ಇಲ್ಲ ಅಂತ ಹೇಳ್ಬಿಟ್ಟು ನಾಟಕ ಆಡ್ತಾಳೆ. ಇದನ್ನು ರಾಧಾ ಕೂಡ ಗಂಡಂಗೆ ಹೇಳಿಲ್ಲ, ಕಾಲಿಲ್ಲ ಅವ್ರಿಗೆ ನಡೆದಾಡೋಕ್ಕಾಗಲ್ಲ ಅಂತ ಕೂಡ ಹೇಳಿಲ್ಲ. ಅತ್ತೆ ಮಾವ ಹೇಗಿದ್ದಾರೆ ಅಂತ ಕೇಳ್ತಾಳೆ, ರಾಧಾ ಹೇಗಿದ್ದಾಳೆ ಅಂತ ಕೇಳ್ತಾಳೆ, ಮನೆಯವರೆಲ್ಲ ಹೇಗಿದ್ದಾರೆ ಅಂತ ಕೇಳ್ತಾಳೆ. ಏನೋ ತುಂಬ ಕನಸನಿರೋ ರೀತಿ ವಿಚಾರಿಸ್ತಾಳೆ. ಅದು ಇವನಿಗೆ ಭಾಳ ದುಃಖ ತಂದುಬಿಡುತ್ತೆ. ಅಯ್ಯೋ ಮತ್ತಿಗೆ ನನ್ನ ಹೆಂಡತಿಯಿಂದ ಹೊರಗೆ ಬಂದರು, ಎಷ್ಟು ದೂರದಲ್ಲಿದ್ದರು ಎಷ್ಟು ಚೆನ್ನಾಗಿ ಮಾತಾಡಿಸ್ತವ್ರೆ ಅಂತೇಳ್ಬಿಟ್ಟು ತುಂಬ ಖುಷಿಪಡ್ತಾಳೆ. ಖುಷಿಪಟ್ಟು ಆಮೇಲೆ ಸರಿ ಅಂತೇಳ್ಬಿಟ್ಟು ಬನ್ನಿ ಅದಕ್ಕೆ ಮನೆಗೆ ಹೋಗೋಣ ಅಂತ ಕರೀತಾನೆ. ಮನೆಗೆ ಹೋಗೋಣ ಅಂತ ಕರೆದಾಗ ನಾನು ಬರಲ್ಲ, ಬೇಡ ನಾನು ಕೃಷ್ಣ ಇಲ್ಲೇ ಇರ್ತೀನಿ, ಇಲ್ಲೇ ಕಂಫರ್ಟಾಗಿದೆ, ಇಲ್ಲೇ ಇರ್ತೀನಿ ಅಂತ. ಹಂಗೆ ಹೆಂಗಾಗುತ್ತೆ ಅದಕ್ಕೆ, ಅಲ್ಲಿ ಮೀಡಿಯಾದಲ್ಲಿ ಪೇಪರ್ನಲ್ಲೆಲ್ಲ ಬರ್ತಾಯಿದೆ, ಬನ್ನಿ ನೀವು ಹೋಗೋಣ ಮನೆಗೆ, ಇಲ್ಲಿ ಬೇಡ ಅಂಥೇಳಿ ಬಲವಂತ ಮಾಡಿ ಮನೆಗೆ ಕರ್ಕೊಂಡು ಬರ್ತಾನೆ. ಮನೆಗೆ ಕರ್ಕೊಂಡು ಬಂದು ಇನ್ನು ರಾಧನ್ ಕರ್ಕೊಬರ್ಬೇಕು, ಏಕೆಂದರೆ ಮೀಡಿಯಾ ಎಲ್ಲ ಸುದ್ದಿ ಆಗಿಬಿಡುತ್ತಲ್ಲ, ರಾಧನ್ ಕರ್ಕೊಬರ್ಬೇಕು. ಅದಕ್ಕೋಸ್ಕರ ಕೃಷ್ಣ ನಡಿ ರಾಧನ್ ಮನೆಗೆ ಹೋಗಿ ರಾಧನ್ ಕರ್ಕೊಂಬರೋಣ ಅಂತ ಹೇಳ್ತಾಳೆ. ಅದಕ್ಕೆ ಬೇಡ ಅತ್ತಿಗೆ, ಅವಳು ಸ್ವಲ್ಪ ದಿನ ಬುದ್ಧಿ ಕಲೀಲಿ, ಅಲ್ಲೇ ಇರಲಿ, ಸುಮ್ಮನೆ ಏನೇನೋ ಹಿಂಗೆ ಕ್ರಿಯೇಟ್ ಮಾಡ್ತಾನೆ ಇರ್ತಾಳೆ ವಿಷಯಗಳು. ಅವಳು ತಲೆ ಕೆಡಿಸ್ಕೊಳ್ಳೋದಲ್ಲದೆ ನಮ್ಮ ತಲೆನೂ ಕೆಡಿಸ್ತಾಳೆ, ನೆಮ್ಮದಿಯಾಗಿ ಇರೋಕ್ಕೆ ಬಿಡಲ್ಲ, ಬೇಡ ಬಿಡಿ ಅವಳು ಅಲ್ಲೇ ಇರಲಿ ಅಂತ ಹೇಳ್ತಾನೆ. ಹಂಗೆ ಆಗಲ್ಲ ಕೃಷ್ಣ, ಅವಳು ಇರಬೇಕು, ಅವಳು ಇಲ್ಲಿ. ಆಮೇಲೆ ಅವಳು ಮನಸ್ಸಲ್ಲಿ ಅನ್ಕೋತಾಳೆ, ಅವಳು ಇಲ್ಲಿದ್ರು ತಾನೇ ಅವಳ ಆ್ಯಕ್ಟಿವಿಟಿ ನಮಗೆ ಗೊತ್ತಾಗೋದು, ಅಲ್ಲಿದ್ದು ಏನಾದರೂ ಕ್ರಿಮಿನಲ್ ಐಡಿಯಾ ಮಾಡಿಬಿಟ್ರೆ ನಮಗೆ ಸಿಕ್ಕಾಕೋಬಿಡ್ತೀನಿ ನಾನು ಅಂತ ಇವಳಿಗೆ ಭಯ ಇರುತ್ತೆ ಊರ್ಮಿಳಗೆ. ಹಂಗಾಗಿ ರಾಧನ್ನ ಕರ್ಕೊಂಡೇ ಬರಬೇಕು ಮನೆಗೆ ಅಂತ ಹಠ ಮಾಡ್ತಾಳೆ. ಅಯ್ಯೋ ನಮ್ಮ ಅತ್ತಿಗೆ ಎಷ್ಟು ಒಳ್ಳೆಯವರು, ಇಷ್ಟು ಕೆಟ್ಟದವಳು ಮಾಡಿದ್ರೂ ನಮ್ಮ ಅತ್ತಿಗೆ ರಾಧಾ ಬೇಕೇ ಬೇಕು ಅಂತವ್ರಲ್ಲ, ಇನ್ನಿಷ್ಟು ಒಳ್ಳೆ ಬುದ್ಧಿ ಇದೆ, ಅಕ್ಕ ತಂಗಿ ಅಂದರೆ ಹಿಂಗಿರ್ಬೇಕು ಅತ್ತಿಗೆ ಅಂತೇಳ್ಬಿಟ್ಟು ಆಗ ಹೋಗಿ ಕರೆಯೋಕ್ಕೆ ಹೋಗ್ತಾರೆ ಇಬ್ಬರೂ. ಇಲ್ಲಿ ಅವರ ಅತ್ತೆ ಮಾವ ಎಲ್ಲರೂ ತುಂಬ ಖುಷಿಯಾಗಿ ಆರಾಮಾಗಿರ್ತಾರೆ. ಅವ್ರುಗಳು ಹೇಗೆ ಅಂದರೆ ಊರ್ಮಿಳನೇ ನಮ್ಮ ಮನೆ ದೇವತೆ ಅಂದ್ಕೊಂಡು ತಿಳ್ಕೊಬಿಟ್ಟಿದ್ದಾರೆ. ಹಾಗೆ ಅವಳು ನಮ್ಮ ಮನೆಯಲ್ಲಿ ಏನೇ ಮಾಡಿದ್ರೂ ಓಕೆ ಅನ್ನೋ ಮಟ್ಟಕ್ಕಿದ್ದಾರೆ. ಕೆಟ್ಟದ್ದೇ ಮಾಡಿದ್ರೂ ಓಕೆ. ಕಾಗೆ ಕರ್ರಗಿಲ್ಲ ಬೆಳ್ಳಗಿದೆ ಅಂದರೆ ಊರ್ಮಿಳ ಏನಾದ್ರು ಕಾಗೆ ಕರ್ರಗಿಲ್ಲ ಬೆಳ್ಳಗಿದೆ ಅಂದರೆ ಅದನ್ನೇ ಒಪ್ಕೋಬೇಕು. ಆ ಥರ ಅವಳು ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ. ಇದು ರಾಧಾ ಮಾತ್ರ ಒಬ್ಬಳು ಉಲ್ಟ ಹೊಡಿತಾಳೆ, ಇನ್ನೆಲ್ಲರೂ ಅವಳು ಹೇಳ್ದಂಗೆ ಕೇಳ್ತಾರೆ, ಅವಳು ಏನು ಹೇಳಿದ್ರು ಓಕೆ ಅಂತಾರೆ. ರಾಧಾ ಮಾತ್ರ ಉಲ್ಟ ಹೊಡಿತಾಳೆ, ಸರಿ ಇಲ್ಲ ಅಕ್ಕ, ಅದು ಆಗಲ್ಲ ಅಕ್ಕ, ಅದು ಹಿಂಗೆ ಅಕ್ಕ, ಅದು ಹಂಗೆ ಅಕ್ಕ ಅಂತಾಳ. ಇವಳಿಗೆ ಮೈ ಉರಿದು ಹೋಗುತ್ತೆ, ಏನು ಇವಳು ಈ ಥರ ಮಾತಾಡ್ತಾಳೆ, ನಾನು ಹೇಳಿದ್ದನ್ನು ಕೇಳಲ್ಲ ಅನ್ನಂಗೆ ಆಗಿರುತ್ತೆ. ಆಮೇಲೆ ಕರ್ಕೊಂಡು ಬರೋಣ ಹೋಗೋಣ ಅಂತೇಳಿ ಹೊರಡ್ತಾರೆ. ಫಸ್ಟು ರಾಧನ್ ಕರ್ಕೊಂಡು ಮನೆಗೆ ಬರಬೇಕು ಕೃಷ್ಣ, ರಾಧಾ ಇರಬೇಕು ಮನೆಯಲ್ಲಿ. ಹಂಗೆ ಹೆಂಗಾಗುತ್ತೆ, ನಾವಿಬ್ಬರೂ ಓರ್ಗಿತ್ತಿರೋ ಅಂದಮೇಲೆ ಇಬ್ಬರೂ ಮನೆಯಲ್ಲೇ ಇರಬೇಕು, ಒಬ್ಬರಲ್ಲಿ ಒಬ್ರು ಇಲ್ಲಿ ಇರಬಾರ್ದು. ಹಂಗೆ
ನೋಡೋದು ಕಣ್ಣಿಗೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ತಾಳೆ. ಸರಿ ಅದಕ್ಕೆ ಅಂತ ಹೇಳ್ತಾನೆ. ಆಮೇಲೆ ಸರಿ ಅದಕ್ಕೆ ನಾನು ನೋಡೋಣ ಹೋಗಿ ಕರಿತೀನಿ, ಬರ್ತಾಳೋ ಇಲ್ಲವೋ ಗೊತ್ತಿಲ್ಲ, ಕರಿತೀನಿ ಅಂತ ಹೇಳ್ತಾನೆ. ಸರಿ ಅಷ್ಟು ಮಾಡು ಅಂತ ಫಸ್ಟ್ ಹೇಳ್ತಾಳೆ. ಆಮೇಲೆ ನಾವು ನೋಡೋ ಪ್ರಕಾರ ಅವಳೇ ಹೋಗಿರ್ತಾಳೆ ಅನಿಸುತ್ತೆ ಕರಿಯೋಕ್ಕೆ. ಅವಾಗ ರಾಧಾ ಅಂತಾಳೆ, ಅಯ್ಯೋ ನೀವು ಕರೆಯೋದು ಹೆಚ್ಚು, ನಾನು ಬರೋದು ಹೆಚ್ಚು, ನಾನು ಬಂದೇ ಬರ್ತೀನಿ, ಬರಲ್ಲ ಅಂತ ಹೇಳಲ್ಲ, ಏಕೆ ಅಂದರೆ ನನ್ನ ಗಂಡನ ಮನೆ ಅಲ್ವಾ ಅದು, ಬಂದೇ ಬರ್ತೀನಿ ಅಂತ ಅವಳು ಪಾಪ ನಗುಮುಖದಿಂದ ಹೊರಟು ಬಿಡ್ತಾಳೆ. ಕರೀಲಿ ಅಂತಲೇ ಅವಳು ಕಾಯ್ತಾ ಇರ್ತಾಳಲ್ವಾ. ಅಂದರೆ ಹೆಣ್ಮಕ್ಳಿಗೆ ಗಂಡನ ಮನೆಯೇ ಮುಖ್ಯ ಆಗಿರುತ್ತೆ. ತವ್ರ ಮನೇಲಿ ಎಷ್ಟು ದಿನ ಇದ್ರೂ ಜನ ಹಂಗ್ಸಿ ಮಾತಾಡೋದು ಮತ್ತು ಅತ್ತಿಗೆಯರಲ್ಲಿ ಹಿಂಸೆ ಕೊಡೋದು ಅವೆಲ್ಲ ಬೇಕಾಗಿರಲ್ಲ. ಅವ್ರು ಎಂಥ ದೊಡ್ಡ ಕೆಲಸದಲ್ಲಿರಲಿ ಏನೇ ಇದ್ರೂ ಅತ್ತಿಗೆಯರ ಬುದ್ಧಿ ತೋರಿಸ್ತಾರೆ. ಈ ಅತ್ತೆ ಮನೇಲಿ ಸೊಸೆ ಬುದ್ಧಿ ತೋರಿಸ್ತಾರಲ್ಲ, ಹಂಗೆ ಅತ್ತಿಗೆ ಬುದ್ಧಿ ತೋರಿಸ್ತಾರೆ. ಯಾವ ಕಾರಣಕ್ಕೂ ಅವರು ನಮ್ಮನೆ ಮಗಳು ಮನೆಗೆ ಬಂದಿದ್ದಾಳೆ ಅಂತ ತಿಳ್ಕೊಳ್ಳಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.